ಕಾರಿನಲ್ಲಿದ್ದ ಹಣದೊಂದಿಗೆ ಆಂಧ್ರ ಕಡೆ ಎಸ್ಕೇಪ್ ಆದ ಪ್ರಕರಣ ನಡೆದ 24 ಗಂಟೆಯೊಳಗೆ ಜೀವದ ಹಂಗು ತೊರೆದು ಸಿನಿಮೆಯ ರೀತಿ ಕಳ್ಳನ ಸೆರೆ ಹಿಡಿದ ಚಳ್ಳಕೆರೆ ಪೊಲೀಸರು. ಹೌದು, ಇದು ಬೆಂಗಳೂರು ಮೂಲದ ನಿವೃತ್ತ ಸಿಬಿಐ ಎಸ್ಪಿ ಗುರುಪ್ರಸಾದ್ ಹಾಗೂ ಪತ್ನಿ ಇಬ್ಬರು ಮಗಳ ಮದುವೆಗಾಗಿ ಬಳ್ಳಾರಿಯಲ್ಲಿದ್ದ ಜಮೀನು 97 ಲಕ್ಷ ರುಗಳಿಗೆ ಮಾರಿಕೊಂಡು ಬಾಡಿಗೆ ಕಾರಿನಲ್ಲಿ ಬೆಂಗಳೂರಿಗೆ ಮರಳುವಾಗ ಚಳ್ಳಕೆರೆ ನಗರದ ಪೊಲೀಸ್ ಠಾಣೆಗೆ ದೂರದಲ್ಲಿರುವ ಉಡುಪಿ ಕಾರ್ಡನ್ ಹೋಟೆಲ್ ಕಾರು ಚಾಲಕ ರಮೇಶ್ ಹಾಗೂ ಗುರುಪ್ರಸಾದ್ ಹಾಗೂ ಪತ್ನಿ 3 ಜನರು ಊಟ ಮಾಡುತ್ತಿರುವಾಗ ಕಾರು ಚಾಲಕ ರಮೇಶ್ ಹಣದೊಂದಿಗೆ ಎಸ್ಕೇಪ್ ಆಗಿದ್ದು, ಸೇವಾನಿವೃತ್ತ ಸಿಬಿಐ ಎಸ್ಪಿ ಗುರುಪ್ರಸಾದ್ ಚಳ್ಳಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ ಆಧಾರದ ಮೇಲೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರ್ ಹಾಗೂ ಡಿವೈಎಸ್ಪಿ ರಾಜಣ್ಣ ಮಾರ್ಗದರ್ಶನದಲ್ಲಿ 3 ತಂಡಗಳನ್ನು ರಚನೆ ಮಾಡಿದ್ದು, ಪಾವಗಡ ಸಮೀಪ ಸುಮಾರು 40 ಕಿಲೋಮೀಟರ್ ದೂರದವರೆಗೆ ಜೀವದ ಹಂಗು ತೊರೆದು ಆರೋಪಿ ಕಾರು ಚೇಜ್ ಮಾಡಲು ಬೆನ್ನಟ್ಟಿ ಠಾಣಾಧಿಕಾರಿ ಕುಮಾರ್ ಹಾಗೂ ಸಿಬ್ಬಗಳು ಹೋಗುವಾಗ ಆರೋಪಿ ಕಾರ್ ಪಲ್ಟಿಯಾಗಿ ನಜ್ಜುಗುಜ್ಜಾಗಿದ್ದು, ಪೊಲೀಸ್ ವಾಹನ ಸಹ ಅಪಘಾತವಾಗಿತ್ತು. ಪ್ರಾಣಾಪಾಯದಿಂದ ಪಾರಾಗಿದ್ದು, ಆರೋಪಿಯ ಅಜ್ಜಿ ಮನೆಯಲ್ಲಿಟ್ಟಿದ್ದ 97 ಲಕ್ಷ ರು ವಶಪಡಿಸಿಕೊಂಡು ಚಳ್ಳಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಹಣ ಕಳವು ಘಟನೆಯಾಗಿ 24 ಗಂಟೆಯೊಳಗೆ ಆರೋಪಿಯನ್ನು ಬಂಧಿಸಿದ ಪೊಲೀಸ್ ಸಿಬ್ಬಂದಿ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಐತದ ಕಾರು.